ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ. ಅಯ್ಯಯ್ಯೋ 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 ಅಯ್ಯಯ್ಯೋ. ನಂದ ಗ್ರಾಹಕರ ಹಣ ಹಿಂತಿರುಗಿಸದೇ ಇರುವ ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ, ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ 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 ಅಯ್ಯಯ್ಯೋ. ಹಲೋ ಭಾರತ್ ಮಾತಾ ಕಿ. ಶಿವಚರಣ ಚೆನ್ನೂರು, ಉಪಾಧ್ಯಕ್ಷ ಆದಂಥ ಸಿದ್ದಣ್ಣ ಹಡಗಲಿ ಮತ್ತು ಕಾರ್ಯದರ್ಶಿ ಆದಂಥ ರಾಜಶೇಖರ್ ದೊಡ್ಡಮನಿ ಹಾಗೂ ಸದಸ್ಯರಾದಂಥ ಬಾಬು ಪಟೇಲ್ ಬಿರಾದಾರ್ ಹಾಗೂ ನಮ್ಮ ಇನ್ನೆಲ್ಲ ಗೆಳೆಯರ ಬಳಗ ಮಹಿಳಾ ಪದಾಧಿಕಾರಿಗಳು ಅದಾರ. ಇವೆಲ್ಲ ಎಲ್ಲ ಇರಲಿ ಇಲ್ಲ. ಥ್ಯಾಂಕ್ ಯು ಸರ್. ಅವ್ರ ಹೆಸರು ಕುಮಾರ್ ನಮ್ಗೆ. ಹಾಂ ಓಕೆ, ಥ್ಯಾಂಕ್ ಯು. ಆಯ್ತು. ಚಲೋ. ಪ್ರಗಿ ಪೀಡಿತ TPGP ಸಂಘಟನೆ ವತಿಯಿಂದ ರಾಷ್ಟ್ರವ್ಯಾಪಿ ನಡೆದಿರ್ತಕ್ಕಂಥ ಒಂದು ಧರಣಿ ಸತ್ಯಾಗ್ರಹ. ಈ ಒಂದು ಧರಣಿ ಸತ್ಯಾಗ್ರಹನ ಇವತ್ತು ನಾವು 12ನೇ ದಿನದಲ್ಲಿ ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ಆದರೂ ಕೂಡ ಇಲ್ಲಿವರೆಗೂ ಸರ್ಕಾರ ನಮಗೆ ಒಂದು ಕೂಗನ್ನು ಕೇಳಿಸದೆ ಹಾಗೆಯೇ ಕಿವಿ ಮುಚ್ಕೊಂಡು ಕೂತಿದೆ. ಯಾವ ಬರ್ಡ್ಸ್ ಕಾಯ್ದೆ 2019ರಲ್ಲಿ ಜಾರಿಯಾಗಿರ್ತಕ್ಕಂಥ ಕಾಯ್ದೆಯನ್ನು ಸಂಪೂರ್ಣವಾಗಿ ಜಾರಿಗೊಳಿಸಿ ಆ ಕಾಯ್ದೆ ಅಡಿಯಲ್ಲಿ ವಂಚಿತರಾದಂಥ ಸಂತ್ರಸ್ತರಾದಂಥ ನಮ್ಮೆಲ್ಲರನ್ನು ಕೇವಲ 180 ದಿನಗಳಲ್ಲಿ ಹಣ ಮರಳಿ ಕೊಡಬೇಕಾಗಿತ್ತು. ಆದರೆ ನಮ್ಮ ಎಲ್ಲ ಕ್ಲೇಮ್ ಫಾರ್ಮ್ಗಳನ್ನು ಸರ್ಕಾರದ ಮಟ್ಟದಲ್ಲಿ ತಗೊಂಡು 180 ದಿನ ಆದರೂ ಇನ್ನೂ ಯಾರಿಗೂ ಹಣ ಬಂದಿಲ್ಲ. ಬರದೇ ಇರುವಂಥ ಈ ಸಂದರ್ಭದಲ್ಲಿ ಯಾವ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಮದನ್ ಲಾಲ್ ಆಜಾದ್ ಅವರ ಕರೆಯ ಮೇರೆಗೆ ರಾಷ್ಟ್ರವ್ಯಾಪಿ ನಡೆದಿರ್ತಕ್ಕಂಥ ಈ ಹೋರಾಟದಲ್ಲಿ ನಾವು ವಿಜಯಪುರ ಜಿಲ್ಲೆಯಿಂದ ಇವತ್ತು 12ನೇ ದಿನದಲ್ಲಿ ಸತ್ಯಾಗ್ರಹವನ್ನು ಮುಂದುವರಿಸ್ತಾ ಬಂದಿದ್ದೇವೆ. ನಮ್ಮ ಹಣ ಯಾವಾಗ ಹಿಂದಿರುಗುತ್ತೋ ಅಲ್ಲಿವರೆಗೂ ಕೂಡ ನಮ್ಮ ಈ ಹೋರಾಟ ನಿರಂತರವಾಗಿ ಸಾಗ್ತಾ ಇದೆ. ನಾವು ಈ ಹೋರಾಟವನ್ನು ಹಿಂಪಡೆಯುವುದಿಲ್ಲ. ಬೇಕಾಗಿರುವಂಥದ್ದು ನಮಗೆ ನ್ಯಾಯ. ಇವತ್ತಿಗೆ 10 ವರ್ಷಗಳ ಕಳೆದು ಹೋದರೂ, ಕಂಪನಿ 10 ವರ್ಷ ಆಗಿ ಕಳೆದು ಹೋದರೂ ಸಿಗಿದ್ದಂಥ ಪ್ರಾಪರ್ಟಿಯನ್ನು ಹರಾಜು ಮಾಡಿ ನಮಗೆ ದುಡ್ಡು ಕೊಡಬೇಕಾಗಿತ್ತು. ಆದರೆ ಕೇವಲ ಸರ್ಕಾರ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣವನ್ನುವಂಥ ಒಂದು ಪದ್ಧತಿ ಒಳಗೆ ಕೇವಲ ಒಂದು ಯಾಂತ್ರಿಕ ಚಟುವಟಿಕೆ ನಡೆಸಿ ನಮಗೆ ಕೂಡಲೇ ಹಣ ಹಿಂತಿರುಗಿಸಬೇಕು. ಆ ಎಲ್ಲ ಸುಣ್ಣ ಬಣ್ಣ ಬಳಿಯುವಂಥ ವ್ಯವಸ್ಥೆಯನ್ನು ಬಿಟ್ಟು ನೇರವಾಗಿ ಯಾವ ನೊಂದಂಥ ಗ್ರಾಹಕರಿದ್ದೀವಿ, ಕಸ್ಟಮರ್ ಇದ್ದೀವಿ, ಅವರಿಗೆ ನೇರವಾಗಿ ಹಣವನ್ನು ಕೊಡಬೇಕು ಅಂತೇಳಿ ನಾನು ಇವತ್ತಿನ ಈ ವೇದಿಕೆ ಮುಖಾಂತರ ಸ್ಪಷ್ಟಪಡಿಸ್ತಾ ಇದ್ದೇನೆ. ನಮ್ಮ ಹೆಸರು? ನನ್ನ ಹೆಸರು ಕಾಸಿಂ ಜೀರಂಕಲಿಗೆ ಅಂತೇಳಿ. ಯಾವ ಊರು? ಚಿಕ್ಕೂರಿಗೆ. ಇದು ಯಾವ್ಯಾವ ಇದು ಕಂಪ್ನಿಗಳು ಬಂದಿದ್ದಾವೆ? ಈಗ ಟೋಟಲ್ದಲ್ಲಿ 3 ಲಕ್ಷ ಸನಿ ಇದಾವೆ ಸರ್ ಕಂಪ್ನಿಗಳು. ಇವೆಲ್ಲ ಚಿಟ್ಸ್ ಫಂಡ್ ಕಂಪ್ನಿ ಅಂತೇಳಿ ಬಂದ್ ಮಾಡಿದ್ದಾರೆ ಸರ್. ಬಿಜಾಪುರದಲ್ಲಿ PICL, ಗರಿಮಾ ಮತ್ತು ಸಾಯಿ ಪ್ರಸಾದ್, ಅಗ್ರಿ ಗೋಲ್ಡ್ ಇಂಥ ಹಲವಾರು ಕಂಪ್ನಿಗಳು. ಹಾಂ, ಮೈತ್ರಿ ಸೇವಾ ನಿಲ್ಸ ಇವೆಲ್ಲ. ಏನು ಪ್ರೋಸೆಸ್ ಏನು ಹೇಳ್ತಾರೆ? ಪ್ರೋಸೆಸ್ ಸರ್, ನಾವು ಈಗಾಗಲೇ 18 ತಿಂಗಳ ಸತತ ಹೋರಾಟದಲ್ಲಿ ನಮ್ಗೆ ಕ್ಲೇಮ್ ಫಾರ್ಮ್ಗಳನ್ನು ತೊಗೊಂಡಿದ್ರಿ. ಈಗ ಸರ್ಕಾರದ ಮಟ್ಟದಲ್ಲಿ DC ಆಫೀಸ್ನಲ್ಲೂ ತಹಸೀಲ್ದಾರ್ ಆಫೀಸ್ನಲ್ಲೂ ನಾವೆಲ್ಲ ಅಪ್ಲಿಕೇಶನ್ ಕೊಟ್ಟಿವಿ. ಸೊ ಬರ್ಡ್ಸ್ ಕಾಯ್ದೆ ಪ್ರಕಾರ ನಮ್ಗೆ ಹಣ ಕೊಡಬೇಕಾದ್ರೆ ಬರ್ಡ್ಸ್ ಕಾಯ್ದೆ ಪ್ರಕಾರ 180 ದಿನ ಹಣ ಹಿಂತಿರುಗಿಸ್ಬೇಕಾಗಿತ್ತು ರೀ. ನಾವು ಬರ್ಡ್ಸ್ ಕಾಯ್ದೆ ಅಡಿಯಲ್ಲಿ ನಾವು ಅಪ್ಲಿಕೇಶನ್ ಕೊಟ್ಟಿವಿ. ಆದರೂ ಅದು ತೊಗೊಂಡ ಮ್ಯಾಗ ಈಗ ಪ್ರೊಸೀಜರ್ 180 ದಿನ ಆಯಿತು ಕಸ್ಟಮರ್ ಕೊಟ್ಟು, ಅದು ಹಣ ಏನೋ ಹಿಂತಿರುಗಿಸಿಲ್ಲ. ತಿರುಗಿಸದೇ ಇರುವಂಥ ಪರಿಸ್ಥಿತಿಯಲ್ಲಿ ನಾವು ಈಗ ಧರಣಿ ನಡೆಸೀವಿ ಸರ್. ಈಗ ಕೇಳಿದ್ರೆ ಏನಂತಾರೆ ಅವರು? ಹಾಂ, ಬರ್ತೈತ್ರಿ, ಮುಂದೆ ಆಗ್ತೈತ್ರಿ, ಪ್ರೊಸೀಜರ್ ನಡೆದ್ರಿ ಅಂತ ಇಷ್ಟೇ ಹೇಳ್ತಾರೆ. ಯಾರಿಗೆ ಕೇಳಿದ್ರೆ? ನಾವು ಇಲ್ಲಿ ಜಿಲ್ಲಾಧಿಕಾರಿಗಳಿಗೆ ಕೇಳಿದೆವು, ಅದನ್ನೆಲ್ಲ ಪ್ರೊಸೀಜರ್ ನಡೆದಿದ್ದಪ್ಪ ಅಂತ ಹೇಳಿದ್ದಾರೆ. ಅವ್ರು ಏನು ಉತ್ತರ ಕೊಟ್ಟರೆ ನಮಗೆ? ಅದನ್ನ ಮುಂದೆ ಸರ್ಕಾರ ಕಳಿಸ್ತೀವಿ, ಸರ್ಕಾರದಿಂದ ಏನು ಬರ್ತದೆ ಹೇಳ್ತೀನಿ ಅಂತ ಹೇಳ್ತಾರೆ. ಈಗಾಗಲೇ 180 ದಿವಸ ಆಗಿ ಹೋಗಿದ್ರು, ಇನ್ನ ಕಳಿಸೋದ್ರಾಗ ಇದ್ದಾರಂತ. ಹಾಂ ಸರ್. ಇಲ್ಲ ಸರ್, ಹೋರಾಟ ಮಾಡ್ತಾ ಇದ್ದೀವಿ. ಇಲ್ಲ ಸರ್, ಹೋರಾಟ ಮಾಡ್ತಾ ಇದ್ದೀವಿ. ಎಷ್ಟು ದಿವಸ ಹೋರಾಟ ಮಾಡ್ತಾರೆ ಸರ್? ನಾವು ಹಣ ಬರುವವರೆಗೂ. ಓಕೆ.